12 ಟೈಮ್ ನ್ಯಾಷನಲ್ಸ್ಗೆ ಅಲ್ಲಿ ಮೆಡಲ್ ತಗೊಳ್ಳೋದಾಗ್ಬೋದು, ಇಂಟರ್ನ್ಯಾಷನಲ್ 11 ಟೈಮ್ ಗೋಲ್ಡ್ ತೊಗೊಂಡ್ಬಂದಿದ್ದೀನಿ. ಆಮೇಲೆ ವರ್ಲ್ಡ್ ಕಪ್ ಇದೆ, 2 ಏಷ್ಯನ್ ಗೇಮ್ಸ್ ಇದೆ, ವರ್ಲ್ಡ್ ಕಪ್ಪಲ್ಲಿ ಕ್ಯಾಪ್ಟನ್ಶಿಪ್ ಮಾಡಿದೆ, ಬೀಚ್ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ಕ್ಯಾಪ್ಟನ್ಶಿಪ್ ಮಾಡಿದ್ದೀನಿ. ಆಮೇಲೆ 13ನಲ್ಲಿ ನನ್ನ ಮ್ಯಾರೇಜ್ ಆಯಿತು. ಆ್ಯಕ್ಚುಲಿ ಅವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಹೇಳಿದ್ದಾರೆ, ನಿಮ್ಮ ಹಸ್ಬೆಂಡು ಆಡಬೇಕು ಅಂತಂದರೆ ಮಾತ್ರ ಮುಂದುವರಿಸ್ಬೇಕು, ಇಲ್ಲ ಅಂದರೆ ಸ್ಟಾಪ್. ಅವಾಗ ಹೌದಾ ಓಕೆ ಅಂತ. ಆದರೆ ನಮ್ಮ ಹಸ್ಬೆಂಡ್ ಯಾವತ್ತು ಸ್ಪೋರ್ಟ್ಸಿಗೆ ಹೋಗೋದು ಬೇಡ. ನನ್ನದು ಮ್ಯಾರೇಜಿಗೆ ನಾನು 8 ಡೇಸ್ ಇತ್ತು, ಚಿತ್ತೂರಲ್ಲಿ ನ್ಯಾಷನಲ್ಸ್ ಇತ್ತು, ಅಲ್ಲಿ ಮ್ಯಾಚ್ ಆಡ್ಕೊಂಡು ಅವಾಗ ಮಣ್ಣಲ್ಲಿ ಆಡಿದ್ದೀವಿ. ಫುಲ್ಲು ಗಾಯ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಮ್ಯಾರೇಜ್ಗೆ. 8 ಡೇಸ್ ಬಿಫೋರ್ ಹೋಗಿ ಮ್ಯಾರೇಜ್ ಆಗಿ ಮತ್ತೆ 10 ಡೇಸಲ್ಲಿ ಮತ್ತೆ ಇಂಡಿಯಾ ಕ್ಯಾಂಪಿಗೆ ಹೋಗಿದ್ದೀನಿ ಫೆಬ್ರವರಿ. ಸೊ ಹಸ್ಬೆಂಡ್ ಯಾವತ್ತು ಬೇಡ ಹೋಗೋದು ಬೇಡ ಅಂತ ಅವ್ರು ಫುಲ್ಲು ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ 14ನಲ್ಲಿ ನನಗೆ ಅರ್ಜುನ್ ಅವಾರ್ಡ್ ಆಗಿರೋದು. ಮ್ಯಾರೇಜ್ ಆದಮೇಲೆ ಕಂಟಿನ್ಯೂ ಕ್ಯಾಂಪಲ್ಲಿ ಇರ್ತಾ ಇದ್ದೆ. ಆವಾಗ ಎಲ್ಲ ಇಂಟರ್ವ್ಯೂ ಮಾಡುವಾಗೆಲ್ಲ ಹೇಳೋದು, ನಿಮಗೆ ಹಸ್ಬೆಂಡ್ ಏನು ಹೇಳಲ್ವಾ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳೋದು, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಮದುವೆ ಆಗ್ಬಿಟ್ಟು ನನ್ನ ವೈಫು ನೀವು ಇಂಜಿನಿಯರಿಂಗ್ ಬೇಡ ಬಿಡಿ ಬೇರೆ ಮಾಡಿ ಅಂದರೆ ನಂಗೆ ಹೆಂಗಾಗುತ್ತೆ. ಸೊ ಅವಳು ಬಂದಿರೋದೇ ಸ್ಪೋರ್ಟ್ಸ್, ಅವಳು ಜಾಬೇ ಸ್ಪೋರ್ಟ್ಸ್, ಅವಳು ಸಿಕ್ಕಿರೋದು ಜಾಬ್ ಸ್ಪೋರ್ಟ್ಸ್ ಇಲ್ಲ. ಸೊ ಅದರಲ್ಲಿ ಕಂಟಿನ್ಯೂ ಮಾಡಿಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ಅದು ನಂಗೆ ಅದು ಇವಾಗಲೂ ನೆನಪಿದೆ. ಸೊ ಅಲ್ಲಿ ಸಪೋರ್ಟ್ ಚೆನ್ನಾಗಿ ಮಾಡ್ತಾಯಿತ್ತು. ಆಮೇಲೆ ಕರ್ನಾಟಕ ರಾಜ್ಯೋತ್ಸವ ಆಗ್ಬೋದು, ಏಕಲವ್ಯ ಅವಾರ್ಡ್ 2011ನಲ್ಲಿ ಸಿಕ್ಕಿದೆ. ಹೀಗೆ ಅವಾರ್ಡ್ಗಳನ್ನೆಲ್ಲ ತಗೊಂಡೆ. ಆಮೇಲೆ 2016ನಲ್ಲಿ ವುಮೆನ್ಸ್ ಕಬಡ್ಡಿ ಚಾಲೆಂಜ್ ಅಂತ ಮಾಡಿದರು. ಅದಕ್ಕಿಂತ ಮೊದಲು ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗಿರೋದ್ರಿಂದ ಪ್ರೋ ಕಬಡ್ಡಿಗೆ ನನಗೆ ಲೈವ್ ಗ್ರೌಂಡಿಗೆ ಎಕ್ಸ್ಪರ್ಟ್ ಆಗಿ ಕರೆದಿದ್ರು ಸ್ಟಾರ್ ಸ್ಪೋರ್ಟ್ಸಿಂದ. ಫಸ್ಟ್ ಟೈಮ್ ಅಲ್ಲಿ ಸಿದ್ಧಾರ್ಥ್ ಸರ್ ಅವ್ರು ಕೆಲಸ ಮಾಡ್ತಾಯಿದ್ರು. ಡೈರೆಕ್ಟ್ ಗ್ರೌಂಡಿಗೆ ಏನಿಲ್ಲ, ಅಲ್ಲಿ ಬಂದರು. ಆ್ಯಕ್ಚುಲಿ 1-2 ಹಿಂಗೆ ಮ್ಯಾಚ್ ಆಡಬೇಕಂದ್ರೆ ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡುವಾಗ ನಾನು ಓಕೆ ಕೇಳಿದ ಕ್ವಶನ್ಗೆಲ್ಲ ಚೆನ್ನಾಗಿ ಕಾನ್ಫಿಡೆಂಟಾಗಿ ಆನ್ಸರ್ ಕೊಡ್ತಾಯಿದ್ದೆ. ಸೊ ಅದಕ್ಕೂ ಏನೋ ಕರ್ಕೊಂಡೋಗಿ ಡೈರೆಕ್ಟ್ ಗ್ರೌಂಡಿಗೆ ಗ್ರೌಂಡಿಗಿದೆ, ಅಲ್ಲೆಲ್ಲ ಡ್ರೆಸ್ ಎಲ್ಲ ಚೆನ್ನಾಗಿ ಕೊಡೋದು. ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲಾಂದರೆ ನಾವು ಪ್ಯಾಂಟ್ ಹಂಗೆ ಹಾಕೊಂಡು ಹೋಗಿ ಬರ್ತಾ ಇರೋದು, ಸ್ಪೋರ್ಟ್ಸ್ ಲುಕ್ಕಲ್ಲಿ ಬರ್ತಾ ಇರೋದು. ಅಲ್ಲಿ ಒಳ್ಳೆ ಇವಾಗ ಪ್ರೋ ಕಬಡ್ಡಿ ಯಾವ ರೀತಿ ಒಂಥರ ಮಾಡ್ಲಿಂಗ್ ಬಂದಿರೋ ಥರನೇ ಆಗಿರುತ್ತೆ. ಅದೇ ರೀತಿ ನನ್ನದು ಆ ರೀತಿಯ ಡ್ರೆಸ್ ಎಲ್ಲ ಕೊಟ್ಟು ಗ್ರೌಂಡಿಗೆ ಲೈವ್ ಆಗ್ತದೆ. 1-2 ಕ್ವಶನ್ ಹೇಳಿದ್ರೆ ಈ ರೀತಿ ಕ್ವಶನ್ ಬರುತ್ತೆ ಮಾತಾಡಿ ಅಂತ ಅಲ್ಲಿ ಹೇಳಿದ್ದಾರೆ. ಬಟ್ ಆನ್ ಗ್ರೌಂಡ್ ಬೇರೆನೇ ಕ್ವಶನ್ ಬಂದಿದೆ, ನಾನು ಬೇರೆನೇ ಆಗ್ತಿದ್ದೀನಿ. ಅದು ಫೈನಲ್ ಮ್ಯಾಚ್ ಬೆಂಗಳೂರು ಬುಲ್ಸ್ ಬೇರೆ ಅಲ್ಲಿ ಮ್ಯಾಚ್ ಆಡ್ತಾ ಇತ್ತು, ಮುಂಬೈಯಲ್ಲಿ ನಡೆದಿದೆ. ತುಂಬ ಚೆನ್ನಾಗಿತ್ತು ಆ ಮ್ಯಾಚ್. ಮಂಜಿತ್ ಚಿಲ್ಲರ್, ಅಜಯ್ ಠಾಕೂರ್ ಒಳ್ಳೆ ಪ್ಲೇಯರ್ಸ್ ಎಲ್ಲ ಆಡ್ತಾ ಇದ್ರು. ಅವ್ರ ಜೊತೆ ನಾನು ನಿಂತ್ಕೊಂಡು ಇಂಟರ್ವ್ಯೂ ಮಾಡೋದು, ಅವರಿಗೆ ಕ್ವಶನ್ ಹಾಕೋದೆಲ್ಲ ಮಾಡ್ತಾ ಇದ್ದೆ. ಸ್ಟಾರ್ ಸ್ಪೋರ್ಟ್ಸ್ಗೆ ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯನ್ಸ್. ಅದರ ಆದಮೇಲೆ ವುಮೆನ್ಸ್ ಕಬಡ್ಡಿ ಚಾಲೆಂಜ್ ನಾವು ಅಂದ್ಕೊತಾ ಇದ್ದೀವಿ, ನಮ್ಮದು ಮಾಡಬೇಕು ಹಿಂಗೆ ಪ್ರೋ ಕಬಡ್ಡಿ ಥರ ಮಾಡಿ ಅಂತ ಮಾಡಿದರೆ ಟ್ರೈ ಮಾಡಿದೆ. ಬಟ್ ಒಂದಲ್ಲಿ ಮಿಸ್ಟೇಕ್ ಆಗಿತ್ತು. ಆ್ಯಸ್ ಎ ಪ್ಲೇಯರ್ ನಾನು ಹೇಳ್ತಾ ಇದ್ದೀನಿ, ಮಾಡಿ ತುಂಬ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಬಟ್ ನಮ್ಮ ಗ್ರೌಂಡ್ ಬೇರೆ, ಮೆನ್ ಗ್ರೌಂಡ್ ಬೇರೆ. ಮೆನ್ ಗ್ರೌಂಡ್ ದೊಡ್ಡದಿರುತ್ತೆ, ನಮ್ಮ ಚಿಕ್ಕ ಗ್ರೌಂಡ್ ಇರುತ್ತೆ ಸ್ವಲ್ಪ. ನಮಗೆ ಮೆನ್ ಗ್ರೌಂಡಲ್ಲಿ ಮ್ಯಾಚನ್ನು ಆಡಿಸಿದ್ರು. ಅದು ಡಿಫೆಂಡರ್ಸ್ಗೆ ತುಂಬ ಚೆನ್ನಾಗಾಗುತ್ತೆ, ಯಾಕಂದರೆ ರೈಡರ್ಸ್ ರೀಚ್ ಮಾಡೋದು ಬಿಡಬಾರ್ದಲ್ವಾ. ಸೊ ನಾವು ರೈಡರ್ಸ್ ತುಂಬ ಕಷ್ಟಪಟ್ಟಿದ್ವಿ, ಆದರೂ ಪಾಯಿಂಟ್ ತಗೊಂಡ್ಬಂದಿದ್ದೀವಿ. ನಾನು ಫೈರ್ ಬರ್ಡ್ಸ್ಗೆ ಕ್ಯಾಪ್ಟನ್ ಆಗಿದ್ದೆ. ಫೈನಲಲ್ಲಿ ಒಂದೇ ಒಂದು ಪಾಯಿಂಟಲ್ಲಿ ಸೋತಿದ್ವಿ, ಸಿಲ್ವರ್ ಮೆಡಲ್ ಆಗಿತ್ತು ನಮಗೆ. ಆ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. 17ನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ಗೆ ಇಲ್ಲಿ ಆ್ಯಸ್ ಎ ಎಕ್ಸ್ಪರ್ಟ್ ಆಗಿ ನನಗೆ ಕರೆದಿದ್ರು. ಫಸ್ಟಿಗೆ ಹಂಗೆ ಕರೆದಿದ್ರು, ಇಂಟರ್ವ್ಯೂ ಇರುತ್ತೆ ಆ್ಯಸ್ ಎ ಎಕ್ಸ್ಪರ್ಟ್. ಆ್ಯಕ್ಚುಲಿ ಹಿಂದಿಗೂ ಮಾತಾಡೋಕ್ಕೆ ಕೇಳಿದರು. ಹಿಂದಿಯಲ್ಲಿ ಫಸ್ಟಿಗೆ ನನಗೆ ಕರೆದಿರೋದು, ಅವಾಗ ಕನ್ನಡಕ್ಕೆ ಕರೆದಿರಲಿಲ್ಲ. ಹಿಂದಿಗೆ ಒಂದು ಇವಾಗ ಎಕ್ಸ್ಪರ್ಟ್ ವ್ಯೂಸ್ ಅಂತ ಹೇಳಿ ಒಂದೊಂದು ಪಾಯಿಂಟ್ಸ್ ಕೊಡ್ತಾಯಿದ್ರು. ಅದೇ ರೀತಿ ನನಗೆ ಹಿಂದಿಯಲ್ಲಿ ಮಾಡಿಸ್ತಾಯಿದ್ರು. ಹಿಂದಿಗೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅಂತ ವಿಕಾಸ್ ಸರ್ ಇದ್ರು, ಅವ್ರ ಜೊತೆ ನನಗೆ ಟ್ರೈನಿಂಗ್ ಕಲಿಸ್ಕೊಟ್ರು. ಎಷ್ಟಂದ್ರೂ ಅದು ಸೌತಲ್ಲಿ ಸ್ವಲ್ಪ ಸೌತ್ ಟಚ್ ಬರುತ್ತೆ ಹಿಂದಿಯಲ್ಲಿ ಅಂತ. ಓಕೆ ನೀವು ಪ್ರಾಕ್ಟೀಸ್ ಮಾಡಿ, ನಾನು ಸೀರಿಯಸ್ಲಿ ಅವಾಗ ಸೀರಿಯಸ್ಸೇ ತಗೊಂಡಿರಲಿಲ್ಲ. ನಾನು ಏನಿದ್ರು ಸ್ಪೋರ್ಟ್ಸ್ ಇಲ್ಲಿ ಇಂಟರ್ವ್ಯೂ ಓಕೆ ನಾನು ಮಾತಾಡ್ತೀನಿ, ನಾನು ಅಷ್ಟು ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ. ಅಲ್ಲಿ ಹಿಂದಿಯಲ್ಲಿ ಸ್ವಲ್ಪನೇ ತುಂಬ ದಿನ ಕಲ್ತಿದ್ರು. ಆಮೇಲೆ ಒಂದು ಹೇ ಬಡ್ಡಿ ಕೇಲ್ ಕಬಡ್ಡಿ ಅಂತ ಶೋನು ಮಾಡಿಸಿದ್ರು ಹಿಂದಿಯಲ್ಲಿ, ಅಲ್ಲೂ ನಾನು ಎಕ್ಸ್ಪರ್ಟ್ ಆಗಿದ್ದೆ. ಅದರಲ್ಲಿ ಎಪಿಸೋಡ್ ಥರ ಮಾಡಿದ್ದಾರೆ, ಅದರಲ್ಲೂ ಹಿಂದಿ ಟ್ರೈನಿಂಗ್ ಕೊಟ್ಟು ಅವ್ರು ಹೇಳ್ತಾ ಇದ್ರು, ನೀವು ಕಬಡ್ಡಿ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ, ಗೇಮ್ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ಅದು ಸೂಪರ್ ಆಗಿರುತ್ತೆ. ಬಟ್ ಹಿಂದಿ ಸ್ವಲ್ಪ ಸೌತ್ ಟಚ್ ಇರುತ್ತೆ, ಅದು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಟ್ರೈ ಮಾಡಿದ್ದೆ. ಬಟ್ ಅಷ್ಟು ಸೀರಿಯಸ್ ತಗೊಂಡಿರಲಿಲ್ಲ. ಆಮೇಲೆ ಕನ್ನಡಕ್ಕೆ ಅಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗಿತ್ತು. ಕನ್ನಡ ಅಂದರೆ ನಮ್ಮದೇ ಭಾಷೆ, ಏನಿದ್ರು ಖುಷಿನೇ. ಅಲ್ಲಿ ಎಲ್ಲ ನಮ್ಮೂರ ಥರನೇ ಫೀಲಿಂಗ್, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. 17ಇಂದ ಕನ್ನಡದಲ್ಲಿ ಇದು ಮಾಡ್ತಾರೆ. 18 ನಾನು ಬ್ರೇಕ್ ತೊಗೊಂಡಿದ್ದೆ, BB ಆಗಿತ್ತು. 1 ವರ್ಷ ಬ್ರೇಕ್ ಮೇಲೆ ಕಂಟಿನ್ಯೂ ಆಗಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಎಕ್ಸ್ಪರ್ಟ್ ಥರ ಕಾಮೆಂಟೇಟರ್. ಆಮೇಲೆ ಫಸ್ಟಿಗೆ ಎಕ್ಸ್ಪರ್ಟ್ ಬನ್ನಿ ಅಂತ ಹೇಳಿದ್ರು,
ಹೇಳಿದ್ರು. ಆಮೇಲೆ ಕಾಮೆಂಟ್ರಿ ನಮಗೆ ವರ್ಕ್ಶಾಪ್ ಎಲ್ಲ ಮಾಡಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಹೇಳ್ಬೇಕು, ಯಾವಾಗ ಬ್ರೇಕ್ ತಗೋಬೇಕು, ಲೀಡ್ಗೆ ಯಾವಾಗ ಬಿಟ್ಕೊಡ್ಬೇಕು, ಇದೆಲ್ಲ ಟ್ರೈನಿಂಗ್ ತಗೊಂಡು ಇವಾಗ ಓಕೆ ಕಂಫರ್ಟಬಲ್ ಆಗಿ ಮಾತಾಡೋಕ್ಕಾಗ.